ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ನೋಡೋಣ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅವರಿಗೆಲ್ಲ ಇವತ್ತು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 310 ಹುದ್ದೆಗಳು ಖಾಲಿ ಇದ್ದು ಆ 10 ಹುದ್ದೆಗಳಿಗೆ 1:20 ಆಯ್ಕೆ ಪಟ್ಟಿಯನ್ನು ಇಂದು ಪ್ರಕಟ ಮಾಡಿದ್ದಾರೆ. ಫಿಸಿಕಲ್ ಯಾವಾಗ ಅಥವಾ ಮತ್ತು ಕಟ್ ಆಫ್ ಲಿಸ್ಟ್ ಎಷ್ಟು ಮಾರ್ಕ್ಸಿಗೆ ನಿಮ್ಮ ಆಯ್ಕೆ ಪಟ್ಟಿಯನ್ನು ಕರೆದಿದ್ದಾರೆ ಅಂತಕ್ಕಂತಹ ಸಂಪೂರ್ಣ ಮಾಹಿತಿಯ ಬಗ್ಗೆ ನಿಮಗಿಲ್ಲಿ ನಾನು ಇವತ್ತು ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡಿ, ಇಲ್ಲಿ ನಾವು ನೋಡ್ತಿರೋ ರೀತಿಯಲ್ಲಿ ಇಲ್ಲಿ ನೋಡಿ, ನೇಮಕಾತಿ ರಿಕ್ವೈರ್ಮೆಂಟ್ ಅರಣ್ಯ ಇಲಾಖೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತೇಳಿ ಇದು ಅಧಿಕೃತ ವೆಬ್ಸೈಟ್ ಆಗಿದ್ದು ಕರ್ನಾಟಕ ಅರಣ್ಯ ಇಲಾಖೆದು. ಇಲ್ಲಿ ನಾವು ಇಲ್ಲಿ ನೋಡಬಹುದು ಪ್ರಮುಖ ಮುಖಪುಟ ಅಂತೇಳಿ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನ್ಯೂ ಅಂತಲೇ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, 2023-24ನೇ ಸಾಲಿನ ಬಳ್ಳಾರಿ ವೃತ್ತದ 20 ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ 1:20 ತಾತ್ಕಾಲಿಕ ಅರ್ಹತಾ ಪಟ್ಟಿ ಪ್ರಕಟಿಸುವುದರ ಬಗ್ಗೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಬಳ್ಳಾರಿ ವೃತ್ತದವರಿಗೆ ಯಾರೆಲ್ಲ ಅವರು ಅರ್ಜಿ ಸಲ್ಲಿಸಿದ್ದೀರಾ ಅಲ್ಲಿ ನಿಮಗೆ ಇರ್ತಕ್ಕಂಥ ಪೋಸ್ಟ್ಗಳ ವಿವರ ಮತ್ತು ಇರ್ತಕ್ಕಂಥ ಎಲ್ಲ ಸಂಬಂಧಪಟ್ಟ ವಿವರಗಳ ಬಗ್ಗೆ ಇಲ್ಲಿ ಅವರೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು. ಇಲ್ಲಿ ನೋಡಿ, ಸೆಕೆಂಡ್ ಬಂತು ಬೆಂಗಳೂರು ವೃತ್ತದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬೆಂಗಳೂರು ವೃತ್ತದ 33 ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ 1:20 ಸ್ನೇಹಿತರೆ ಗಮನವಿಟ್ಟು ಕೇಳಿ, 1:20ಗೆ ಇಲ್ಲಿ ಅರ್ಜಿಯನ್ನು ಇಲ್ಲಿ ನೇರ ನೇಮಕಾತಿಯನ್ನು ಮಾಡಿಕೊಂಡಿರೋದು. 1:20 ಒಂದು ಪೋಸ್ಟ್ಗೆ 20 ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದು, ಇಲ್ಲಿ ಫಿಸಿಕಲ್ಗೆ 20 ಜನನ ಇಲ್ಲಿ ಆಯ್ಕೆ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದು, ನಿಮಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದೀರಾ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಓಪನ್ ಆಗುತ್ತೆ. ಆ PDF-ನಲ್ಲಿ ಇರ್ತಕ್ಕಂಥ ಎಲ್ಲ ಲಿಸ್ಟ್ಗಳ ಸಂಪೂರ್ಣ ಮಾಹಿತಿ ಬಗ್ಗೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು, ಚಾಮರಾಜನಗರ ವೃತ್ತಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ. ನೆಕ್ಸ್ಟು ಇಲ್ಲಿ ಚಿಕ್ಕಮಗಳೂರು ಇಲ್ಲಿ ಕೊಟ್ಟಿದ್ದಾರೆ, ಶಿವಮೊಗ್ಗ ಕೊಟ್ಟಿದ್ದಾರೆ, ಧಾರವಾಡ ಕೊಟ್ಟಿದ್ದಾರೆ. ಹಾಗೆ ಇನ್ನು ಇತರೆ ಎಲ್ಲ ಕೆನರಾ ಬ್ಯಾಂಕ್ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಇತರೆ ಎಲ್ಲ ವೃತ್ತದ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಲ್ಲ ಲೀಸ್ಟನ್ನು ಇಲ್ಲಿ ಪ್ರಕಟ ಮಾಡಿದ್ದು ನೀವು ಇಲ್ಲಿ ನೋಡ್ಕೋಬೋದು. ಒಂದು ನಿಮಿಷ ನಿಮಗೆ ತೋರಿಸ್ತೇನೆ, ಇಂಟರ್ನೆಟ್ ಸ್ಲೋ ಇದೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಅಂತೇಳಿ ಇಲ್ಲಿ ವೆಬ್ಸೈಟನ್ನು ಅಧಿಕೃತ ವೆಬ್ಸೈಟ್ ಮುಖಾಂತರ ಅವರು ಅಧಿಕೃತವಾಗಿ ವೇಳಾಪಟ್ಟಿ ಹಾಗೂ ಫಿಸಿಕಲ್ ಡೇಟನ್ನು ಇಲ್ಲಿ ಎಲ್ಲದನ್ನು ನಿಮಗೆ ಇಲ್ಲಿ ಅವರು ನಿಮಗೆ ಪ್ರಕಟ ಮಾಡಿದ್ದಾರೆ. ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಹಾಗೂ ಆಯ್ಕೆ ಪ್ರಾಧಿಕಾರ ಅವರ ಕಚೇರಿ ಬಳ್ಳಾರಿ ವೃತ್ತದ ಬಳ್ಳಾರಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನೀವು, ದಿನಾಂಕ 15/9/2023ರಂದು ಕರೆದಿರ್ತಕ್ಕಂಥ ಇಲಾಖೆಯ 1:20 ಅಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದು ಇಲ್ಲಿ ನೀವು ವೀಕ್ಷಣೆ ಮಾಡಬಹುದು. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಲೀಸ್ಟನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಹೋಗ್ತೇನೆ. ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು, ಇಲ್ಲಿ ನೋಡಿ, GM ಕ್ಯಾಟಗರಿಯವರಿಗೆ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃತ್ತದಲ್ಲಿ ಎಷ್ಟು ಖಾಲಿ ಇದ್ದಾವೆ ಹಾಗೂ ಉಳಿಕೆ ಮೂಲ ವೃತ್ತದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಇಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಕ್ಯಾಟಗರಿಗೆ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದು ಯಾವ ವಿದ್ಯಾರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ನೆಕ್ಸ್ಟ್ ಪೇಜ್ನಲ್ಲಿ ಅವರು ಅಧಿಕೃತವಾಗಿ ನೇಮನ್ನು ಇಲ್ಲಿ ಲಿಸ್ಟನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಇತರೆ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ 96% ಇದ್ದ ವಿದ್ಯಾರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಇವೆಲ್ಲ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ ಕೊಟ್ಟಿರೋದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಲಾಸ್ಟ್ ಕ್ಯಾಂಡಿಡೇಟ್ ಅಂಡರ್ ಈಚ್ ಕ್ಯಾಟಗರಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಜನರಲ್ ಮೆರಿಟ್ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, GM ಅಭ್ಯರ್ಥಿಗಳದು 96%ಗೆ ಇಲ್ಲಿ ನಿಲ್ಲಿಸ್ತಕ್ಕಂಥ ಸಾಧ್ಯತೆ. ಹಾಗೆ ನೆಕ್ಸ್ಟ್ ವಿದ್ಯಾರ್ಥಿಗಳದ್ದು ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ ನೋಡಿ, GM ಕ್ಯಾಟಗರಿಯಲ್ಲಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ನೋಡಿ. ಹಾಗೂ ಪರಿಶಿಷ್ಟ ಜಾತಿ ಅಂದರೆ SC ಕ್ಯಾಟಗರಿಯವ್ರದ್ದು ಇಲ್ಲಿ ನೋಡಿ
ಪರಿಶಿಷ್ಟ ಜಾತಿಯವ್ರದ್ದು ಇಲ್ಲಿ 91%ಗೆ ಇಲ್ಲಿ ತಮ್ಮ ಕಟ್ ಆಫ್ ಲೀಸ್ಟನ್ನು ಅವರು ನಿಲ್ಲಿಸಿರ್ತಾರೆ ಫ್ರೆಂಡ್ಸ್. ಇಲ್ಲಿ ನೀವು ನೆಕ್ಸ್ಟ್ ನೋಡಬಹುದು. ಹಾಗೆ ಇಲ್ಲಿ ನೋಡಿ ಪರಿಶಿಷ್ಟ ಪಂಗಡ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಪರಿಶಿಷ್ಟ ಪಂಗಡ ಇಲ್ಲಿ ನೋಡಿ, ಪರಿಶಿಷ್ಟ ಪಂಗಡ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 93%ಗೆ ನಿಮ್ಮ ಕಟ್ ಆಫ್ ಲಿಸ್ಟ್ ಅನ್ನು ನಿಲ್ಲಿಸಿರ್ತಾರೆ. ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು. ಹಾಗೆ ಇಲ್ಲಿ ನೋಡಿ ಪ್ರವರ್ಗ 1 ಕ್ಯಾಂಡಿಡೇಟ್ಸ್ಗೆ 92%ಅನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ನೋಡಿ ಪ್ರವರ್ಗ 1 ಅಂತೇಳಿ ಕೊಟ್ಟು, ಇತರೆ ಅಭ್ಯರ್ಥಿಗಳು 92%ಗೆ ಇಲ್ಲಿ ಕ್ಯಾಟಗರಿ 1 ಅವ್ರದ್ದು ಕಟ್ ಆಫ್ ಲಿಸ್ಟು ನಿಂತಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗಬಹುದು. ಹಾಗೆ ಇಲ್ಲಿ ನೋಡಿ ಸಾಮಾನ್ಯ ಅಭ್ಯರ್ಥಿಗಳು ಉಳಿಕಾ ವೃಂದದಲ್ಲಿ ಅಂತೇಳಿ ನಿಮಗೆ ಅಲ್ಲಿ ಕೊಟ್ಟಿದ್ರಲ್ವಾ, ಉಳಿಕಾ ವೃಂದದಲ್ಲಿ ಇಲ್ಲಿ GM ಕ್ಯಾಟಗರಿ ಅವ್ರಿಗೂ 96% ಇಲ್ಲಿ ಕೂಡ ನಿಲ್ಲಿರ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ನೆಕ್ಸ್ಟು ಇಲ್ಲಿ ನೋಡಿ SC ಕ್ಯಾಟಗರಿ ಅವ್ರದ್ದು, ಪರಿಶಿಷ್ಟ ಜಾತಿಯವ್ರದ್ದು ನೋಡ್ತಾ ಹೋದರೆ ಇಲ್ಲಿ ಕೂಡ 92%ಗೆ ನಿಲ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡಬಹುದು. ಇದು ಅಧಿಕೃತವಾಗಿ ಗೋರ್ಮೆಂಟ್ ಕಡೆಯಿಂದನೇ ಬಂದಿರತಕ್ಕಂಥ ಲೀಸ್ಟ್ ಆಗಿದೆ. ಇಷ್ಟಾರೆಯಾಗಿ ಮತ್ತು ಇಲ್ಲಿ ನೋಡಿ ಪರಿಶಿಷ್ಟ ಪಂಗಡದವರಿಗೆ 93% ಇಲ್ಲಿ ಅವರ ಕಟ್ ಆಫ್ ಲಿಸ್ಟ್ ಇಲ್ಲಿ ನಿಂತಿರ್ತಕ್ಕಂಥ ಸಾಧ್ಯತೆ ಫ್ರೆಂಡ್ಸ್, 92 ಪರಿಶಿಷ್ಟ ಪಂಗಡದವರಿಗೆ. ಹಾಗೆ ನೀವು ಕ್ಯಾಟಗರಿ 1 ನೀವು ನೋಡ್ತಾ ಹೋದರೆ ಇಲ್ಲಿ ಉಳಿಕಾ ವೃಂದದಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ, ಅದಕ್ಕಾಗಿ ಕ್ಯಾಟಗರಿ 1 ಅವ್ರದ್ದು ನಿಲ್ಲಿಸಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ಈ ಎಲ್ಲ ಮಾಹಿತಿ. ಹಾಗೆ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಉಳಿದ ಎಲ್ಲ ವೃಂದದ ಅಂತ ಹೇಳಿದ್ರೆ ನಿಮಗೆ ನೀವೆಲ್ಲ ಬೆಂಗಳೂರು ಹಾಗೆ ಇತರೆ ಎಲ್ಲೆಲ್ಲ ನೀವು ಯಾವ್ಯಾವ ವೃಂದದಲ್ಲಿ ನೀವು ಆಯ್ಕೆ ಆಗಿದ್ದೀರಾ ಆ ಎಲ್ಲ ವೃಂದದ ಲೀಸ್ಟ್ ನಿಮಗೆ ಬೇಕಾಗಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಬೆಂಗಳೂರು ಅಥವಾ ಇತರೆ ಎಲ್ಲ ವೃತ್ತದವರೆಗೂ ನೀವು ಇಲ್ಲಿ ನೋಡಬಹುದು. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮಾಹಿತಿ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂತಹ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ನೀವು ಮೊದಲನೇದಾಗಿ ಪಡಿಬೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.